ಓಕೆ, ಶಿವಮೊಗ್ಗದಿಂದ ಮಂಜುನಾಥ್ ಅವರ ಸ್ನೇಹಿತ ಗಣೇಶ್ ಭಟ್ರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಮೊಗ್ಗದಿಂದ ಜಾಯಿನ್ ಆಗ್ತಿದ್ದಾರೆ. ಗಣೇಶ್ ಸರ್ ನಮಸ್ಕಾರ. ನೀವು ಕೂಡ ರೀಸೆಂಟ್ಲಿ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಬಂದ್ರಿ. ತುಂಬಾ ಚೆನ್ನಾಗಿದೆ ಅಲ್ಲಿ ವಾತಾವರಣ, ನೀವು ಹೋಗಬಹುದು ಅನ್ನುವಂಥ ಸಜೆಷನ್ ಕೊಟ್ಟಿದ್ರಿ ಅಂತ ನಾನು ಬೆಳಗ್ಗೆ ಕೇಳಿಸ್ಕೊಂಡೆ. ಏನು ಹೇಳ್ತೀರಿ ನೀವು? ಕೊನೆ ಬಾರಿ ಯಾವಾಗ ಮಂಜುನಾಥ್ ಅವರ ಜೊತೆ ಮಾತನಾಡಿದ್ದು, ಏನು ಹೇಳಿದ್ರು ನಿಮಗೆ? ಈ ಘಟನೆ ಬಗ್ಗೆ ಏನು ಹೇಳ್ತೀರಿ? ಘಟನೆ ಬಗ್ಗೆ ಭಾಳ ವಿಷಾದವಿದೆ. ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಮೇಲೆ ನಾವು ಪ್ರವಾಸ ಭಾಳ ಚೆನ್ನಾಗಿತ್ತು. ಎಲ್ಲೂ ಯಾವುದೇ ಥರ ಆತಂಕ ಆಗಲಿ ಭಯದ ವಾತಾವರಣ ಇರಲಿಲ್ಲ. ಓಕೆ, ದಾರಿ ಚೆನ್ನಾಗಿತ್ತು, ಎಲ್ಲವೂ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ. ನಾವು 9ನೇ ತಾರೀಕಿಗೆ ಹೋಗಿ 16ನೇ ತಾರೀಕು ಶಿವಮೊಗ್ಗ ವಾಪಸ್ ಬಂದ್ವಿ. ಇವರು 19ನೇ ತಾರೀಕಿಗೆ ಹೋಗಿ ನಾಳೆ ಬರುವಂಥದ್ದಾಗಿತ್ತು. ನಂದು ಮಂಜುನಾಥ್ ಅವ್ರದ್ದು ಸುಮಾರು 15-20 ವರ್ಷದಿಂದ ಸ್ನೇಹಿತರು. ನಾವೆಲ್ಲೇ ಹೋದ್ರೂ ಅವರು ಎಂಜಾಯ್ ಮಾಡ್ತಿದ್ರು, ಕೇಳ್ತಿದ್ರು. ಈ ಸತಿ ನಾವು ಕಾಶ್ಮೀರಕ್ಕೆ ಹೋಗ್ತೀವಿ ಅಂದಾಗ ನಾನು ಹೋಗಬೇಕು, ಈ ಸತಿ ನಾನು ಒಂದು ದೊಡ್ಡ ಟೂರ್ ಮಾಡ್ತೀನಿ. ಭಾಳ ಒಂದು ಖುಷಿಲಿದ್ರು. ಅವ್ರ ಮಗಂದು ಫಲಿತಾಂಶನೂ ತುಂಬ ಚೆನ್ನಾಗಿ ಬಂದಿತ್ತು, ಸೆಕೆಂಡ್ PUC. ಎಲ್ಲ ರೀತಿಯ ಒಂದು ಖುಷಿಲಿದ್ರು. ಅದಕ್ಕೆ ನೀವು ಹೋದಲ್ಲಿ ನನಗೂ ಟ್ರಾವೆಲ್ ಅದೇ ಏಜೆನ್ಸಿಯಿಂದ ಬುಕ್ ಮಾಡಿಕೊಡಿ, ನಾನು ಹೋಗಿ ಬರ್ತೀವಿ ಅಂತ ಅವರಿಬ್ಬರು ಗಂಡ ಹೆಂಡತಿ ಡಿಸೈಡ್ ಮಾಡಿ ಹೇಳಿದ್ರು. ಅದೇ ರೀತಿ ನಾನು ಬುಕ್ ಮಾಡಿದೆ. ಗಣೇಶ್ ಸರ್ ನಿಮಗೆ ಪ್ರತಿ ದಿವಸ ಮಾತಾಡ್ತಿದ್ರು. ಹೇಳಿ ಸರ್, ಹೇಳಿ. ಅಲ್ಲಿ ಒಂದು ಹೇಗೆ ಆಯ್ತು, ನೀನು ಹೇಳ್ದಂಗೆ ಹೋಗ್ತಿದ್ದೆ, ಹಿಂಗೆ ಮಾಡ್ತಿದ್ದೆ ಅಂತ. ಅದೇ ರೀತಿ ಎಲ್ಲ ಆಯ್ತು. ಅವರು ಮೊನ್ನೆ ಫೋನ್ ಮಾಡಿದ್ರು ರಾತ್ರಿ, ಈಗ ಭಾಳ ಚೆನ್ನಾಗಾಯ್ತು, ಇದಾಯ್ತು, ನಾಳೆ ಪಹಲ್ಗಾಮ್ಗೆ ಹೋಗ್ತೀನಿ, ಅಲ್ಲಿ ಏನೇನು ಮಾಡಬೇಕು ಎಲ್ಲ ಕೇಳಿದ್ರು. ನಾನು ಹೇಳಿದೆ, ನಾವು ಹಿಂಗೆ ಹೋಗಿದ್ವಿ, ಹಿಂಗೆ ಮಾಡಬೇಕು ಅಂತ. ನಿನ್ನೆ ಮಧ್ಯಾಹ್ನ ಸುಮಾರು 12 ಗಂಟೆಗೆ ಹೋಗಿದ್ದಾರೆ. ಆ ಜಾಗ ಒಂದು ಭಾಳ ಕಡಿದಾದ ಜಾಗ, ಭಾಳ ಎತ್ತರವಾದ ಗುಡ್ಡದ ಜಾಗ. ಅಲ್ಲಿ ಸ್ವಲ್ಪ ಭದ್ರತೆ ಕಡಿಮೆ ಇರುತ್ತೆ. ಕುದುರೆ ಮೇಲೆ ಹೋಗಬೇಕು, ಬೇರೆ ಯಾವುದೇ ಥರದ ಇದರಲ್ಲಿ ಹೋಗೋಕ್ಕಾಗಲ್ಲ. ಅದರಲ್ಲಿ ಹೋಗಿದ್ದಾರೆ. ಮೇಲ್ಗಡೆ ಅದು ಬೇಸನ್ ವ್ಯಾಲಿ ಅಂತ, ಅಲ್ಲಿ ಭಾರಿ ದೊಡ್ಡ ಮೈದಾನ. ಸಾಧಾರಣ ಒಂದು 400-500 ಜನ ಇರ್ತಾರೆ ಇವರು. ಆದರೆ ಬೇರೆ ಮಾರ್ಗ ಇಲ್ಲ, ಅಲ್ಲಿ ಕುದುರೆ ಬಿಟ್ಟರೆ ಬೇರೆ ಹೋಗುವಂಥ ಬೇರೆ ಯಾವುದೇ ಥರದ ಜಾಗ ಸೋರ್ಸ್ ಇಲ್ಲ. ಅಲ್ಲಿ ಕುದುರೆಯಲ್ಲಿ ಕರ್ಕೊಂಡು ಹೋದ್ರೆ 10-20 ನಿಮಿಷ ಟೈಮ್ ಕೊಡ್ತಾರೆ, ಮತ್ತೆ ವಾಪಸ್ ಬರಬೇಕು. ಕುದುರೆಯಲ್ಲಿ ಮತ್ತೆ ಇಳಿಸಿ ಕೆಳಗಡೆ ಕರ್ಕೊಂಬಂದು ಬಿಡ್ತಾರೆ. ಆ ಒಂದು 20 ನಿಮಿಷ ಅವ್ರಿಗೆ ಕೊಡುವಂಥ ಸಮಯದಲ್ಲಿ ಈ ಒಂದು ಘಟನೆ ನಡೆದಿದೆ. ಭಾಳ ಒಂದು ವಿಷಾದ. ನಂಬಕ್ಕೆ ಆಗ್ತಾ ಇಲ್ಲ ನನಗೆ. ಈಗ ಅವ್ರ ಮನೆಯವರು ಸುಮಾರು 3:20ಕ್ಕೆ ಮಧ್ಯಾಹ್ನ ಫೋನ್ ಮಾಡಿದಾಗ ಹಿಂಗೆ ಶೂಟೌಟ್ ಮಾಡಿದ್ದಾರೆ, ನಮ್ಮ ಮೇಲೆ ಅಟ್ಯಾಕ್ ಆಗಿದೆ, ನಮ್ಮ ಮನೆಯವ್ರಿಗೆ ಹೊಡೆದು ಬಿಟ್ಟಿದ್ದಾರೆ ಅಂತ ಭಾಳ ಇದು ಆತಂಕದಲ್ಲಿ ಹೇಳಿದಾಗ ಒಂದು ಕ್ಷಣ ಏನೂ ಗೊತ್ತೇ ಆಗಲಿಲ್ಲ ಏನಾಗ್ತಿದೆ ಏನು ಅಂತ. ಆಮೇಲೆ ಹೀಗಾಯ್ತು ಅಂತೆಲ್ಲ ಹೇಳಿದ್ರು. ಆಮೇಲೆ ನಿಧಾನವಾಗಿ ನಾನು ಗಣೇಶ್ ಸರ್, ನಿಮ್ಗೆ ಎರಡೆರಡು ಶಾಕ್ ಇದು. ಒಂದು, ಹಲವು ವರ್ಷದ ಸ್ನೇಹಿತ ಈ ರೀತಿ ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ದಾನಲ್ಲ ಅನ್ನೋದು ಒಂದು. ಮತ್ತೊಂದು, ನಾನೇ ಸಜೆಸ್ಟ್ ಮಾಡಿದ ಪ್ಲೇಸಿಗೆ ಹೋಗಿದ್ರಲ್ಲಪ್ಪ, ಅವಾಗ ಹಿಂಗಾಯ್ತಲ್ಲ ಅನ್ನೋ ಅದೂ ಕೂಡ ಶಾಕೆ ನಿಮ್ಗೆ ಅಲ್ವಾ? ಹೌದು, ಅದು ಭಾಳ ಬೇಜಾರಿದೆ. ಯಾವತ್ತೂ ಹೀಗಿಲ್ದವನು ಈ ಸತಿ ಎಷ್ಟು ದೊಡ್ಡ ಪ್ರವಾಸ, ನೀವು ಅದಲ್ಲೇ ಹೋಗ್ತೀವಿ ಅನ್ನೋಲ್ಲ, ನಾವೇ ಪ್ಲಾನ್ ಮಾಡಿಕೊಟ್ವಲ್ಲ ಅಂತ ಅನಿಸ್ತಾ ಇದೆ. ಭಾಳ ಬೇಜಾರಾಗುತ್ತೆ. ಯಾವ ಥರ ವಿಧಿ ಈ ಥರ ಹೀಗಾಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಆ ಸಮಯ, ಆ ಸಂದರ್ಭದಲ್ಲೇ ಅವನೇ ಮೊದಲೇ ಗುಂಡಿಗೆ ಅವನೇ ಇದಾದ್ನಲ್ಲ ಅನ್ನೋದು ಇನ್ನೂ ಭಾಳ ಬೇಜಾರು. ಅಷ್ಟೇ ಅವ್ರ ಮೇಲೆ ದಾಳಿ ಅವರ ಮನೆಯವರ ಮುಂದೆ ನಡೆದಿರುವಂಥದ್ದು. ಬಹಳ ಜಾಗದ ಬಗ್ಗೆ ಹೇಳ್ಬೋದಾ? ಅಲ್ಲಿ ಸೈನಿಕರ ಓಡಾಟ ಇರೋದಿಲ್ವಾ? ಸೇನಾ ಕ್ಯಾಂಪ್ಗಳು ಅಲ್ಲಿಂದ ಬಹಳ ದೂರದಲ್ಲಿದೆಯಾ? ಅಥವಾ ಉಗ್ರರು ಸುಲಭವಾಗಿ ಆ ಸ್ಥಳಕ್ಕೆ ಬಂದು ಅಲ್ಲಿ ದಾಳಿ ಮಾಡಬಹುದಾದಂತ ಪರಿಸ್ಥಿತಿ ಇದೆಯಾ ಅಲ್ಲಿ? ಆ ಜಾಗ ಸ್ವಲ್ಪ ಕಡಿದಾದ ಜಾಗ, ಅಲ್ಲಿ ಸ್ವಲ್ಪ ಭದ್ರತೆ ಕಡಿಮೆ ಇದೆ. ಅಲ್ಲಿ ಕುದುರೆಯಲ್ಲಿ ಬಿಟ್ಟರೆ ಬೇರೆ ಹೋಗೋಕ್ಕಾಗಲ್ಲ. ಪಹಲ್ಗಾಮ್ ಅನ್ನೋದೇ ಸ್ವಲ್ಪ ಭದ್ರತೆಯಲ್ಲಿ ಕಡಿಮೆ ಇದೆ ಬೇರೆ ಜಾಗಕ್ಕೆ ಹೋಲಿಸಿದ್ರೆ. ಭಾರಿ ಎತ್ತರವಾದಂಥ ಗುಡ್ಡ ಮತ್ತು ಬೆಟ್ಟಗಳಂಥ ಜಾಗ. ಕೆಳಗಡೆ ತುಂಬ ಭದ್ರತೆ ಇದೆ. ಭದ್ರತೆ ಎರಡು ಕಡೆ ಚೆಕ್ ಮಾಡೇ ಮೇಲೆ ಬಿಡೋದು.
ಮತ್ತೆ ದಾರಿ ಮಧ್ಯದಲ್ಲಿ CRPFಗಳು ಆ ಬೆಟ್ಟದಲ್ಲೂ ಇರ್ತಾರೆ. ಆದರೆ ಮೇಲ್ಗಡೆ ಒಂದು ಗೇಟ್ ಆದ ನಂತರ ಮೈದಾನದಲ್ಲಿ ಅಲ್ಲಿ ಯಾರು ಸಿಬ್ಬಂದಿಗಳು ಕಡಿಮೆ ಅಲ್ಲಿ ಇರೋದಿಲ್ಲ. ಅದನ್ನ ಅವರು ಸರಿಯಾಗಿ ಬಳಸ್ಕೊಂಡು ಒಂದು ಪ್ಲಾನ್ ನಲ್ಲಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಸರ್, ಸದ್ಯಕ್ಕೆ ಈಗ ಅಲ್ಲಿ ಒಂದು ಈ ನಂಬರ್ ಪ್ಲೇಟ್ ಇಲ್ದಿರೋ ಬೈಕ್ ಒಂದು ಸಿಕ್ಕಿದೆ. ಘಟನೆ ನಡೆದಿರೋ ಸ್ವಲ್ಪ ದೂರದಲ್ಲೇ ಬೈಕಲ್ಲಿ ಬಂದು ಭಯೋತ್ಪಾದಕರು ಈ ದಾಳಿ ನಡೆಸಿರಬಹುದು ಅನ್ನೋ ಶಂಕೆ ಇದೆ. ಸೊ ಆ ಸ್ಥಳ ನೀವು ನೋಡಿದ ಹಾಗೆ ಈ ಬೈಕಲ್ಲಿ ತಲುಪೋದಕ್ಕೆ ಬೇರೆ ಯಾವುದೋ ಮಾರ್ಗದಲ್ಲಿ ಅಲ್ಲಿ ಬಂದು ಅವಿತು ಕುಳಿತುಕೊಳ್ಳೋದಕ್ಕೆ ಅಲ್ಲಿ ಅವಕಾಶ ಇದೆಯಾ? ಆ ರೀತಿ ಸಾಧ್ಯವೇ ಇಲ್ಲ ಸರ್. ಬೇರೆ ಯಾವುದೇ ತರದ ಬೈಕ್ ಆಗ್ಲಿ ಗಾಡಿ ಆಗ್ಲಿ ಚಾನ್ಸ್ ಅಲ್ಲಿ ಇಲ್ಲವೇ ಇಲ್ಲ. ಅಲ್ಲಿ ಇರೋದು ಒಂದೇ, ಒಂದು ನಡ್ಕೊಂಡು ಹೋಗ್ಬೇಕು ಇಲ್ಲ ಕುದುರೆ ಮೇಲೆ ಹೋಗ್ಬೇಕು. ಬೇರೆ ಯಾವುದೇ ರೀತಿಲಿ ಅಲ್ಲಿ ಹೋಗಕ್ ಆಗದೇ ಇಲ್ಲ. ಸುತ್ತಲೂ ಗುಡ್ಡ, ಆ ಗುಡ್ಡದ ಮಧ್ಯದ ಭಾಗದಲ್ಲಿ ಒಂದು ಪ್ಲೇನ್ ಜಾಗ. ಆ ಜಾಗದಲ್ಲಿ ಅದಕ್ಕೆ ಬೇಸನ್ ವ್ಯಾಲಿ ಅಂತ ಹೇಳ್ತಾರೆ. ಅದು ವ್ಯಾಲಿಯ ಕೊನೆ ಪಾಯಿಂಟ್ ಆ ದಾರಿಯಲ್ಲಿ. ಅದು ಅಲ್ಲಿಂದ ವಾಪಸ್ ಮತ್ತೆ ಕುದುರೆಯಿಂದ ವಾಪಸ್ ಕರ್ಕೊಂಡ್ಬರುವಂಥದ್ದು. ಅಲ್ಲಿ ಬೇರೆ ಬೈಕ್ ಆಗಲಿ ಗಾಡಿ ಆಗಲಿ ಬರೋಕ್ಕೆ ಆಗೋದೇ ಇಲ್ಲ. ಆದರೆ ಬೆಟ್ಟದಿಂದ ಬಂದಿರಬಹುದು ಅಂತ ನಮ್ಮ ಒಂದು ಊಹೆ. ಓಕೆ, ಆಗಂತಕರು ಎಷ್ಟು ಜನ ಇದ್ರು? ಟೆರರಿಸ್ಟು ಇದ್ರ ಬಗ್ಗೆ ಪಲ್ಲವಿ ಅವರು ಮಾತಾಡುವಾಗ ಏನಾದ್ರು ಹೇಳಿದ್ರಾ? ಅವ್ರು ಏನೆಲ್ಲ ಮಾತಾಡಿದ್ರು ಅವ್ರನ್ನ ಶೂಟ್ ಔಟ್ ಮಾಡುವಾಗ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ತಿಳಿತಾ? ಅದೇ ಅವ್ರು ಫೋನ್ ಮಾಡಿ ಹೇಳಿದ್ರು, ಹೀಗೊಂದು 3 ಜನ ಅಂತ ಅಂದ್ರು. ಆಮೇಲೆ 6 ಜನ ಇದ್ರು ಅಂತ ಆಯ್ತು. ಒಂದು ಮಾಮೂಲಿ ವಸ್ತ್ರದಲ್ಲೇ ಬಂದಿದ್ರಂತೆ. ಒಂದು ತಿಂಡಿ ತಿನಿಸುಗಳು ತಗೊಳ್ಳುವಂತ ಜಾಗದಲ್ಲಿ ಅವರು ಇದ್ರು ಅಂತ. ಮೋಸ್ಟ್ಲಿ ಇವರು ಅಲ್ಲೇ ಅವರು ಎಲ್ಲ ಹಿಂದೂಗಳು ಯಾರು ಬೇರೆಯವರು ಯಾರು ಅಂತ ಅಲ್ಲಿ ಅರಿತುಕೊಂಡಿದ್ದಾರೆ. ಇವರ ಒಂದು ಮಾತು ಇವರುಗಳನ್ನ ಇಂಡೈರೆಕ್ಟ್ ಆಗಿ ಕೇಳಿ ಹಿಂದೂಗಳನ್ನೇ ಟಾರ್ಗೆಟ್ ಇಟ್ಟುಕೊಂಡು ಶೂಟ್ ಮಾಡಿದ್ದಾರೆ. ಆಮೇಲೆ ಇವರು ಜನಗಳಿಗೆ ಹತ್ರ ಬಂದ ಮೇಲೆ ಇವರ ಹತ್ರ ಬಂದು ಹಿಂಗೆ ಶೂಟ್ ಮಾಡಿದ್ದೀವಿ, ಹೋಗ್ಬಿಟ್ಟು ಮೋದಿಜಿ ಅವ್ರಿಗೆ ಹೇಳಿ ಅಂತ ಪಲ್ಲವಿ ಅವ್ರಿಗೆ ಹೇಳಿ, ಅವ್ರ ಮಗಂಗೂ ಹೇಳಿ, ಅವ್ರ ಮಗ ಧೈರ್ಯವಾಗಿ ನಮ್ಮನ್ನು ಶೂಟ್ ಮಾಡೋ ನಿಮಗೆ ಅವರಿಗೆ ಸಿಟ್ಟಿನಿಂದ ಬೈದರೂ ಕೂಡ ಅವರು ಅದನ್ನು ಲೆಕ್ಕಿಸದೆ ಅವ್ರನ್ನ ತಳ್ಳಿ ಮುಂದೆ ಹೋಗಿದ್ದಾರೆ. ಸರ್, ಒಂದು 15 ವರ್ಷದ ಗೆಳೆತನ ಅಂತ ಹೇಳ್ತಾ ಇದ್ರಿ, ಗೆಳೆಯನನ್ನ ಕಳ್ಕೊಂಡಿದ್ದೀರಿ. ಕುಟುಂಬಸ್ಥರಿಗಾಗುವಂಥ ಸರಿ ಸಮಾನವಾದ ನೋವು ದುಃಖ ನಿಮಗೂ ಇರುತ್ತೆ. ಒಬ್ಬ ಸ್ನೇಹಿತನಾಗಿ ಜೊತೆಗೆ ಭಾರತೀಯನಾಗಿ ಈ ಕೃತ್ಯವನ್ನ ಹೇಗೆ ಖಂಡಿಸ್ತೀರಿ? ಇದನ್ನು ಯಾವ ರೀತಿ ನಿಗ್ರಹಿಸಬೇಕು ಅಂತ ಹೇಳ್ತೀರಿ? ಖಂಡಿಸೋದಂತೂ ನಿಜ. ಯಾಕಂದ್ರೆ ಇದು ಭಾರತದಲ್ಲಿ ಆಗಬಾರ್ದು, ಯಾರಿಗೂ ಆಗಬಾರ್ದು. ಆಮೇಲೆ ಕಾಶ್ಮೀರವನ್ನ ಒಂದು ಒಳ್ಳೆ ಸ್ಥಾನ ಅಂತ ನಾವು ಅಂದ್ಕೊಂಡಿದ್ವಿ. ಪವಿತ್ರವಾದ ಸ್ಥಾನ, ಒಂದು ಭೂಲೋಕದ ಸ್ವರ್ಗ ಅಂದ್ಕೊಂಡಿರುವಂಥದ್ದು. ಅಲ್ಲಿ ಅನೇಕ ಸ್ಥಳಗಳಿದೆ. ಆದರೆ ಪೂರ್ತಿ ಒಂದು ಅವರ ಒಂದು ಮುಸ್ಲಿಂ ಇವರದ್ದೇ ಪ್ರಾಬಲ್ಯ ಅಲ್ಲಿ ಬೆಳೆದಿದೆ. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಚೆನ್ನಾಗಿ ವ್ಯವಸ್ಥೆ ಮಾಡಿ ಪ್ರವಾಸಿಗರು ಈಗ ಭಾರೀ ಸಂಖ್ಯೆಯಲ್ಲಿ ಬರ್ತಾ ಇದ್ರು. ನಾವು ಹೋದಾಗ ಕೂಡ ಭಾರೀ ಸಂಖ್ಯೆಯಲ್ಲಿ ಪ್ರವಾಸಿಗರಿದ್ದರು. ಕಿಲೋಮೀಟರ್ ಗಟ್ಟಲೆ ರಶ್ ಆಗ್ತಿತ್ತು. ಅಲ್ಲಿ ಅವರು ಸ್ಥಳೀಯರು ಕೂಡ ಡ್ರೈವರ್ ಕೂಡ ಹೇಳ್ತಿದ್ರು, ನಮಗೀಗ ಟೂರಿಸಮ್ನಿಂದ ಭಾಳ ಇನ್ಕಮ್ ಬರ್ತಿದೆ, ತುಂಬ ಚೆನ್ನಾಗಾಗಿದೆ ಅಂತ. ಆದರೆ ಇದನ್ನು ತಾಳಲಾರದೆ ಅವ್ರು ಯಾಕೆ ಹಿಂಗೆ ಮಾಡಿದ್ರು ಏನು, ಇದು ಊಹೆನೇ ಮಾಡೋಕ್ಕಾಗದಂಥ ಘಟನೆ ಆಗ್ಬಿಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.